ಪಾರ್ಟ್ಸ್ ಆಫ್ ಸ್ಪೀಚ್. ನಾವು ವಾಕ್ಯದಲ್ಲಿ ಬಳಸುವ ಪ್ರತಿಯೊಂದು ಪದವು ಒಂದು ಕೆಲಸ ಮಾಡುತ್ತೆ. ಆ ಕೆಲಸದ ಆಧಾರದ ಮೇಲೆ ಪದಗಳನ್ನು 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಡಿವೈಡ್ ಮಾಡ್ತೀವಿ. ವಿ ಕ್ಲಾಸಿಫೈ ವರ್ಡ್ಸ್ ಇಂಟು 8 ಪಾರ್ಟ್ಸ್ ಆಫ್ ಸ್ಪೀಚ್: ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, adverb, preposition, conjunction, interjection. Noun. A noun is a word that names a person, place, thing, animal, or idea. Example: boy, girl, school, book, dog, city, happiness. Again, there are 5 types of nouns: proper noun, common noun, collective noun, material noun, abstract noun. Noun ಅಲ್ಲಿ ಮತ್ತೆ countable noun ಮತ್ತು uncountable noun ಅಂತ ಬರುತ್ತೆ. Proper noun. A proper noun is a special name of a particular person, place or thing. ಒಂದು ನಿರ್ದಿಷ್ಟ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿಗೆ ಇಟ್ಟಿರುವ ವಿಶೇಷ ಹೆಸರನ್ನು ಪ್ರಾಪರ್ ನೌನ್ ಅಂತ ಕರಿತೀವಿ. ಕಾಮನ್ ನೌನ್ ಸಾಮಾನ್ಯವಾಗಿ ವರ್ಗವನ್ನು ಮಾತ್ರ ಹೇಳುತ್ತೆ. ಎಕ್ಸಾಂಪಲ್: ಮ್ಯಾನ್ ಅಂತ ಹೇಳಿದ್ರೆ ಅದು ಒಬ್ಬ ಮನುಷ್ಯ ಅಂತ ಗೊತ್ತಾಗುತ್ತೆ, ಆದರೆ ಯಾರು ಅನ್ನೋದು ಸ್ಪಷ್ಟವಾಗಲ್ಲ. ಆದ್ರೆ ರವಿ ಅಂತ ಹೇಳಿದ್ರೆ ನಾವು ಯಾವ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದು ಕ್ಲಿಯರ್ ಆಗುತ್ತೆ. ಅದಕ್ಕೆ ರವಿ ಪ್ರಾಪರ್ ನೌನ್. ಅದೇ ರೀತಿ ಸಿಟಿ ಕಾಮನ್ ನೌನ್. ಆದ್ರೆ ಬೆಂಗಳೂರು ಅಂತ ಹೇಳಿದ್ರೆ ಅದು ಯಾವ ನಗರ ಅನ್ನೋದು ಸ್ಪಷ್ಟ ಆಗುತ್ತೆ. ಅದಕ್ಕೆ ಬೆಂಗಳೂರು ಪ್ರಾಪರ್ ನೌನ್. ಸ್ಟೇಟ್ ಅನ್ನೋದು ಕಾಮನ್ ನೌನ್. ಆದ್ರೆ ಕರ್ನಾಟಕ ಅಂತ ಹೇಳಿದ್ರೆ ನಿರ್ದಿಷ್ಟ ರಾಜ್ಯದ ಹೆಸರು ಆಗುತ್ತೆ, ಅದು ಪ್ರಾಪರ್ ನೌನ್. ರಿವರ್ ಕಾಮನ್ ನೌನ್. ಆದ್ರೆ ಗಂಗಾ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ನದಿ ಹೆಸರು, ಅದಕ್ಕೆ ಗಂಗಾ ಪ್ರಾಪರ್ ನೌನ್. ಡೇ ಕಾಮನ್ ನೌನ್. ಆದ್ರೆ ಮಂಡೇ ಅಂತ ಹೇಳಿದ್ರೆ ಒಂದು ವಿಶೇಷ ದಿನದ ಹೆಸರು, ಅದಕ್ಕೆ ಇದು ಪ್ರಾಪರ್ ನೌನ್. ಒಟ್ಟಾರೆ ಹೇಳ್ಬೇಕಂದ್ರೆ ಯಾರಾದರೂ ವ್ಯಕ್ತಿ, ಸ್ಥಳ, ದಿನ, ನದಿ, ನಗರ ಇತ್ಯಾದಿಗಳಿಗೆ ಇಟ್ಟಿರುವ ಎಕ್ಸಾಕ್ಟ್ ನೇಮ್ಗಳನ್ನೇ ಪ್ರಾಪರ್ ನೌನ್ ಅಂತ ಕರಿತೀವಿ. ಕಾಮನ್ ನೌನ್. ಎ ಕಾಮನ್ ನೌನ್ ಈಸ್ ಅ ಜನರಲ್ ನೇಮ್ ಗಿವನ್ ಟು ಎ ಪರ್ಸನ್, place, thing or animal, not a specific one. ನಿರ್ದಿಷ್ಟವಲ್ಲದ ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಪ್ರಾಣಿಗೆ ಇಡುವ ಸಾಮಾನ್ಯ ಹೆಸರನ್ನು ಕಾಮನ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ: ಸಿಟಿ, ಸ್ಟೇಟ್, ರಿವರ್, ಡೇ, ಮ್ಯಾನ್. ಸಿಟಿ ನಗರ ಅನ್ನೋದು ಸಾಮಾನ್ಯ ಹೆಸರು, ಯಾವ ನಗರ ಅನ್ನೋದು ಹೇಳಲ್ಲ, ಆದ್ದರಿಂದ ಕಾಮನ್ ನೌನ್. ಸ್ಟೇಟ್ ರಾಜ್ಯ ಅನ್ನೋದು ಸಾಮಾನ್ಯ ಪದ, ನಿರ್ದಿಷ್ಟ ರಾಜ್ಯದ ಹೆಸರು ಅಲ್ಲ, ಹಾಗಾಗಿ ಕಾಮನ್ ನೌನ್. ರಿವರ್ ನದಿ ಅನ್ನೋದು ಸಾಮಾನ್ಯ ಹೆಸರು, ಯಾವ ನದಿ ಅನ್ನೋದು ಸ್ಪಷ್ಟ ಆಗಿಲ್ಲ, ಅದಕ್ಕೆ ಕಾಮನ್ ನೌನ್. ಡೇ ದಿನ ಅನ್ನೋದು ಸಾಮಾನ್ಯ ಪದ, ಯಾವ ದಿನ ಅನ್ನೋದು ಹೇಳಲ್ಲ, ಆದ್ದರಿಂದ ಕಾಮನ್ ನೌನ್. ಮ್ಯಾನ್ ಮನುಷ್ಯ ಅನ್ನೋದು ಸಾಮಾನ್ಯ ಹೆಸರು, ಯಾವ ವ್ಯಕ್ತಿ ಅನ್ನೋದು ಗೊತ್ತಾಗಲ್ಲ, ಹಾಗಾಗಿ ಕಾಮನ್ ನೌನ್. ಕಲೆಕ್ಟಿವ್ ನೌನ್. ಎ ಕಲೆಕ್ಟಿವ್ ನೌನ್ ಈಸ್ ಅ ವರ್ಡ್ that names a group of people, animals or things. ಜನರು, ಪ್ರಾಣಿಗಳು ಅಥವಾ ವಸ್ತುಗಳ ಗುಂಪನ್ನು ಸೂಚಿಸುವ ಪದವನ್ನು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್: ಟೀಮ್, ಕ್ಲಾಸ್, ಫ್ಲಾಕ್, ಹರ್ಡ್, ಬಂಚ್. ಟೀಮ್ ಒಂದೇ ಕೆಲಸಕ್ಕಾಗಿ ಸೇರಿರುವ ಜನರ ಗುಂಪನ್ನು ಸೂಚಿಸುವ ಪದ, ಅದಕ್ಕಾಗಿ ಟೀಮ್ ಕಲೆಕ್ಟಿವ್ ನೌನ್. ಕ್ಲಾಸ್ ಒಟ್ಟಿಗೆ ಓದುತ್ತಿರುವ ವಿದ್ಯಾರ್ಥಿಗಳ ಸಮೂಹವನ್ನು ಸೂಚಿಸುವ ಪದ, ಅದಕ್ಕಾಗಿ ಕ್ಲಾಸ್ ಕಲೆಕ್ಟಿವ್ ನೌನ್. ಫ್ಲಾಕ್ ಪಕ್ಷಿಗಳು ಅಥವಾ ಕುರಿಗಳ ಗುಂಪನ್ನು ಸೂಚಿಸುವ ಪದ, ಅದಕ್ಕಾಗಿ ಫ್ಲಾಕ್ ಕಲೆಕ್ಟಿವ್ ನೌನ್. ಹರ್ಡ್ ಹಸು, ಆನೆ ಮುಂತಾದ ಪ್ರಾಣಿಗಳ ಗುಂಪನ್ನು ಸೂಚಿಸುವ ಪದ, ಅದಕ್ಕಾಗಿ ಹರ್ಡ್ ಕಲೆಕ್ಟಿವ್ ನೌನ್. ಬಂಚ್ ಹಣ್ಣುಗಳು, ಹೂಗಳು ಅಥವಾ ವಸ್ತುಗಳ ಗುಂಪನ್ನು ಸೂಚಿಸುವ ಪದ, ಅದಕ್ಕಾಗಿ ಬಂಚ್ ಕಲೆಕ್ಟಿವ್ ನೌನ್. ಮಟೀರಿಯಲ್ ನೌನ್. ಎ ಮಟೀರಿಯಲ್ ನೌನ್ ಈಸ್ ದ ನೇಮ್ ಆಫ್ ಸಬ್ಸ್ಟೆನ್ಸ್ ಆಫ್ ಮಟೀರಿಯಲ್ ಫ್ರಮ್ ವಿಚ್ ಥಿಂಗ್ಸ್ ಆರ್ ಮೇಡ್. ವಸ್ತುಗಳನ್ನು ತಯಾರಿಸಲು ಬಳಸುವ ಪದಾರ್ಥದ ಹೆಸರನ್ನು ಮಟೀರಿಯಲ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್: ಗೋಲ್ಡ್, ವಾಟರ್, ವುಡ್, ಐರನ್, ಮಿಲ್ಕ್. ಗೋಲ್ಡ್ ಚಿನ್ನ ಒಂದು ಪದಾರ್ಥದ ಹೆಸರು, ಇದರಿಂದ ಆಭರಣಗಳು ಮಾಡಲಾಗುತ್ತವೆ, ಆದ್ದರಿಂದ ಗೋಲ್ಡ್ ಮಟೀರಿಯಲ್ ನೌನ್. ವಾಟರ್ ನೀರು ಒಂದು ದ್ರವ ಪದಾರ್ಥ, ಇದು ವಸ್ತುವಿನ ಹೆಸರು ಆಗಿರುವುದರಿಂದ ವಾಟರ್ ಮಟೀರಿಯಲ್ ನೌನ್. ವುಡ್ ಮರ ಒಂದು ಪದಾರ್ಥ, ಇದರಿಂದ ಫರ್ನಿಚರ್, ಬಾಗಿಲುಗಳು ಮಾಡಲಾಗುತ್ತವೆ, ಆದ್ದರಿಂದ ವುಡ್ ಮಟೀರಿಯಲ್ ನೌನ್. ಐರನ್ ಕಬ್ಬಿಣ ಒಂದು ಲೋಹದ ಪದಾರ್ಥ, ವಸ್ತುಗಳನ್ನು ತಯಾರಿಸಲು ಬಳಸಲಾಗುತ್ತದೆ, ಆದ್ದರಿಂದ ಐರನ್ ಮಟೀರಿಯಲ್ ನೌನ್. ಮಿಲ್ಕ್ ಹಾಲು ಒಂದು ಆಹಾರ ಪದಾರ್ಥ, ಇದು ವಸ್ತುವಿನ ಹೆಸರು ಆಗಿರುವುದರಿಂದ ಮಿಲ್ಕ್ ಮಟೀರಿಯಲ್ ನೌನ್.
Abstract noun. An abstract noun is the name of a quality, feeling, state or idea that cannot be seen or touched. ಕಾಣಲು ಅಥವಾ ಮುಟ್ಟಲು ಸಾಧ್ಯವಿಲ್ಲದ ಗುಣ, ಭಾವನೆ, ಸ್ಥಿತಿ ಅಥವಾ ಕಲ್ಪನೆಯ ಹೆಸರನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಲವ್, ಪ್ರೀತಿಯನ್ನ ಸೂಚಿಸುವ ಭಾವನೆ. ಇದನ್ನು ನೋಡಲು ಅಥವಾ ಮುಟ್ಟಲು ಸಾಧ್ಯವಿಲ್ಲ, ಆದ್ದರಿಂದ ಲವ್ ಅಬ್ಸ್ಟ್ರಾಕ್ಟ್ ನೌನ್. ಹಾನೆಸ್ಟಿ, ಸತ್ಯಸಂಧತೆಯನ್ನು ಸೂಚಿಸುವ ಗುಣ. ಇದು ಮನಸ್ಸಿನ ಗುಣವಾಗಿರುವುದರಿಂದ ಹಾನೆಸ್ಟಿ ಅಬ್ಸ್ಟ್ರಾಕ್ಟ್ ನೌನ್. ಹ್ಯಾಪಿನೆಸ್, ಸಂತೋಷವನ್ನು ಸೂಚಿಸುವ ಭಾವನೆ. ಇದು ಕಾಣಿಸದ ಭಾವನೆ, ಆದ್ದರಿಂದ ಹ್ಯಾಪಿನೆಸ್ ಅಬ್ಸ್ಟ್ರಾಕ್ಟ್ ನೌನ್. ಬ್ರೇವರಿ, ಧೈರ್ಯವನ್ನು ಸೂಚಿಸುವ ಗುಣ. ಇದು ವ್ಯಕ್ತಿಯ ಒಳಗಿನ ಗುಣವಾಗಿರುವುದರಿಂದ ಬ್ರೇವರಿ ಅಬ್ಸ್ಟ್ರಾಕ್ಟ್ ನೌನ್. ನಾಲೆಡ್ಜ್, ಜ್ಞಾನವನ್ನು ಸೂಚಿಸುವ ಕಲ್ಪನೆ. ಇದನ್ನು ಮುಟ್ಟಲು ಸಾಧ್ಯವಿಲ್ಲ, ಆದ್ದರಿಂದ ನಾಲೆಡ್ಜ್ ಅಬ್ಸ್ಟ್ರಾಕ್ಟ್ ನೌನ್. ಕೌಂಟಬಲ್ ನೌನ್. ಎ ಕೌಂಟಬಲ್ ನೌನ್ ರೆಫರ್ಸ್ ಟು ಥಿಂಗ್ಸ್ ದಟ್ ವಿ ಕ್ಯಾನ್ ಕೌಂಟ್ ಆಸ್ ಸಪರೇಟ್ ಯೂನಿಟ್ಸ್. ಪ್ರತ್ಯೇಕವಾಗಿ ಎಣಿಸಬಹುದಾದ ವಸ್ತುಗಳನ್ನು ಸೂಚಿಸುವ ನಾಮಪದವನ್ನು ಕೌಂಟಬಲ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್, ಬುಕ್, ಪುಸ್ತಕವನ್ನು ಎಣಿಸಬಹುದು. 1 book, 2 books. ಆಪಲ್, ಸೇಬನ್ನು ಎಣಿಸಬಹುದು. 1 apple, 2 apples. ಕಾರ್, ಕಾರನ್ನು ಎಣಿಸಬಹುದು. 1 car, 2 cars. ಸ್ಟೂಡೆಂಟ್, ವಿದ್ಯಾರ್ಥಿಗಳನ್ನು ಎಣಿಸಬಹುದು. 1 student, 2 students. It has singular and plural forms. Book, books. Apple, apples. Car, cars. Student, students. Uncountable noun. An uncountable noun refers to things that cannot be counted as separate units. ಪ್ರತ್ಯೇಕವಾಗಿ ಎಣಿಸಲು ಸಾಧ್ಯವಿಲ್ಲದ ವಸ್ತುಗಳನ್ನು ಸೂಚಿಸುವ ನಾಮಪದವನ್ನು ಅನ್ಕೌಂಟಬಲ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್, ವಾಟರ್, ನೀರನ್ನು ಎಣಿಸಲು ಸಾಧ್ಯವಿಲ್ಲ. ಮಿಲ್ಕ್, ಹಾಲನ್ನು ಎಣಿಸಲು ಸಾಧ್ಯವಿಲ್ಲ. ಶುಗರ್, ಸಕ್ಕರೆಯನ್ನು ಎಣಿಸಲು ಸಾಧ್ಯವಿಲ್ಲ. ರೈಸ್, ಅಕ್ಕಿಯನ್ನು ಎಣಿಸಲು ಸಾಧ್ಯವಿಲ್ಲ. ಇನ್ಫಾರ್ಮೇಶನ್, ಮಾಹಿತಿಯನ್ನು ಎಣಿಸಲು ಸಾಧ್ಯವಿಲ್ಲ. ಇಟ್ ಕೆನಾಟ್ ಬಿ ಮೇಡ್ ಪ್ಲೂರಲ್. ವಾಟರ್ಸ್, ಮಿಲ್ಕ್ಸ್, ಶುಗರ್ಸ್ ಅಂತ ಆಗೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.